ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಮಂಗಳವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿ ಇರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಒಂದು ಮಿಕ್ಸ್ಡ್ ಸೆಂಟಿಮೆಂಟ್ ಡೇ, ಒಂದು 25,000 ಕೆಳಗಡೆ ಬೀಳುತ್ತೆ. ಮಿಕ್ಸ್ ಸೆಂಟಿಮೆಂಟ್ ಏನಕ್ಕಿಂತ ನೆಗೆಟಿವ್ ಡೇನೇ ಆಗಿತ್ತು, ಆದರೆ ಕ್ಲೋಸಿಂಗ್ ಬಂದಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಆಗುತ್ತಾ, ಕೆಳಗಡೆ ಬೀಳುತ್ತಾ, ತುಂಬ ಇಂಟ್ರೆಸ್ಟಿಂಗ್ ಲೆವೆಲ್. ಸೆನ್ಸೆಕ್ಸಲ್ಲೂ ಕೂಡ ಒಂದು ರೌಂಡ್ ಲೆವೆಲ್ ಹತ್ರ ಬಂದಿದೆ, ನಿಫ್ಟಿನಲ್ಲೂ ಕೂಡ ರೌಂಡ್ ಲೆವೆಲ್ ಇದೆ. ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಇವತ್ತು ಝೊಮ್ಯಾಟೊ ಎಟರ್ನಲ್ 2.75% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟರ್ನ್ ಓವರಲ್ಲಿ ಆಗಿರಲಿ ಅಥವಾ ಓವರಾಲ್ ಇವತ್ತಿನ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರೋದಾದ್ರೆ ಟೆಕ್ ಮಹೀಂದ್ರ ಅಂತ ಕಾಣಿಸುತ್ತೆ, ಇಲ್ಲ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್. ನೋಡಿ 2.06% ಕರೆಕ್ಷನ್ ಬಂದಿರೋದ್ರ ಮೂಲಕ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಟಾಪ್ ಲೂಸರ್ ಆಗಿದೆ. ಐ ಥಿಂಕ್ ಲಾಸ್ಟ್ ವೀಕೆಲ್ಲ ಸ್ವಲ್ಪ ನ್ಯೂಸ್ ಆಯಿತು, ನಾನು ಸ್ವಲ್ಪ ರ್ಯಾಲಿ ಆಗಿತ್ತು ಅಂತ ಅನ್ಸುತ್ತೆ. ಝೀರೋ ಬ್ರೋಕರೇಜ್ ಬರುತ್ತೆ, ಅದೆಲ್ಲ ಕ್ಲಾರಿಟಿ ಬರಲಿ, ಆಮೇಲೆ ಮಾತಾಡೋಣ ಅಂತ ಹೇಳಿದ್ದೆ ನಿಮಗೆ. ಅಮೆರಿಕನ್ ಡೆಪಾಸಿಟ್ ರಿಸೀಟ್ ಬಗ್ಗೆ ಶಾರ್ಟ್ ಸೀರೀಸಲ್ಲಿ ಒಂದು ವಿಡಿಯೋ ಬಂದಿತ್ತು, ನಿನ್ನೆ ಸಂಜೆ ಬಂದಿತ್ತು. ADR ಅಂದರೆ ಏನು, ಯಾವ ಕಂಪ್ನಿಗಳು ADR ಅಲ್ಲಿ ಟ್ರೇಡ್ ಆಗ್ತಿರುತ್ತೆ. ಈಗ ಉದಾಹರಣೆಗೆ ರಿಲಯನ್ಸ್ ಕೂಡ ಮೊದಲು ಇತ್ತು, ಈಗ ಇಲ್ಲ. ಸೊ ಈ ರೀತಿಯಾಗಿ ಚೇಂಜಸ್ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಬಂದಿತ್ತು, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೋಡ್ತಾ ಬರೋದಾದ್ರೆ ನಿಫ್ಟಿ 50ಗೆ ಕಂಪೇರ್ ಮಾಡಿದ್ರೆ ಸುಮಾರು ಸ್ಟಾಕ್ಗಳು ಗ್ರೀನಲ್ಲಿ ಇರೋದು ಕಾಣಿಸುತ್ತೆ, ಎಸ್ಪೆಷಲಿ ಫಾರ್ಮಾ ಸ್ಟಾಕ್ಸ್. ಯಾಕೆ ಅಂತಂದ್ರೆ ಫಾರ್ಮಾದಲ್ಲಿ ಕಾಂಪಿಟೇಟರ್ಲಿ ಒಂದು ನೆಗೆಟಿವ್ ನ್ಯೂಸ್ ಬಂದಿದೆ. ಡಿವಿಸ್ ಲ್ಯಾಬ್ಸ್ ಇವತ್ತು 4% ಡೌನ್ ಆಗಿತ್ತು. ಯಾಕೆಂದ್ರೆ ಸರಿ ಸುಮಾರು ಸಿಂಥೆಟಿಕ್ ಅವ್ರದ್ದೇನು ಕೆಮಿಕಲ್ಸ್ ಆ ಥರ ಇದೆ, ಅದರಲ್ಲಿ 40 to 60% ಕಾಂಟ್ರಿಬ್ಯೂಟ್ ಮಾಡೋದು, ರೆವೆನ್ಯೂ ಕಾಂಟ್ರಿಬ್ಯೂಟ್ ಮಾಡುವಂಥ ಒಂದು ಡ್ರಗ್, ಅದು ಕಾರ್ಡಿಯಾಕ್ ಡ್ರಗ್, ಅದು ಹಾರ್ಟಿಗೆ ಸಂಬಂಧಪಟ್ಟದ್ದು. ಐ ಥಿಂಕ್ ಎಂಟ್ರೆಸ್ಟೋ ಅಂತಾನೆ ಕರೀತಾರೆ, APIಗಳಂತ ಕರೀತಾರೆ. ಡಿವಿಸ್ ಲ್ಯಾಬ್ಸ್ ಆಸ್ ಎ ಕಂಪ್ನಿನೇ ಸ್ಪೆಷಲ್ ಆಗಿ ಯಾಕೆ ನಿಲ್ತಾ ಹೋಗುತ್ತೆ ಅಂದರೆ ಅವರು ಬರೀ ಡ್ರಗ್ಸು ಅಥವಾ ಯಾವುದೋ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಯಾವ್ಯಾವ ಡ್ರಗ್ ಕಂಪ್ನಿಗಳಿದೆ ಅಂದರೆ ಡ್ರಗ್ ಅಂದರೆ ಮತ್ತೆ ನಿಮಗೆ ಫಾರ್ಮಾ ಕಂಪ್ನಿಗಳು, ಆ ಫಾರ್ಮಾ ಕಂಪ್ನಿಗಳಿಗೆ ಬೇಕಾಗುವಂಥ API ಅಂತ ಕರಿತೀವಿ. API ಅಂದರೆ ಕಂಪ್ಯೂಟರ್ ಭಾಷೆಯಲ್ಲಿ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಕರಿತೀವಿ, ಆದರೆ ನಮ್ಮ ಫಾರ್ಮಾಸ್ಯೂಟಿಕಲ್ ಭಾಷೆಯಲ್ಲಿ ಏನಂತ ಕರಿತಾ ಹೋಗ್ತಾರೆ, ಅದನ್ನ ಒಂದು API ಅಂತಂದರೆ ಅಲ್ಲಿಗೆ ಬೇಕಾಗಿರುವಂಥ ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ ಅಂತ ಕರಿತಾ ಹೋಗ್ತಾರೆ. ಅಂದರೆ ಬೇಕಾಗಿರುವಂಥ ಒಂದು ರಾ ಮೆಟೀರಿಯಲ್ ಅಂತ ಅನ್ಕೊಂತ ಹೋಗ್ಬೋದು ನೀವು. ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಡಿವಿಸ್ ಲ್ಯಾಬ್ಸು. ಸೊ ರೆವೆನ್ಯೂನಲ್ಲಿ ದೊಡ್ಡ ಒಂದು ಹೊಡೆತ ಬಿಡ್ಬೋದು, ಮಾರ್ಜಿನ್ಗೆ ಹೊಡೆತ ಬಿಡ್ಬೋದು ಅಂತ ಇವತ್ತು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಅದರ ದಿನ ಕ್ಲೋಸ್ ಆಗೋಷ್ಟಿಗೆ ಆಲ್ಮೋಸ್ಟ್ 3% ಅನ್ನ ರಿಕವರಿ ಮಾಡ್ಕೊಂಡಿದೆ. ಅದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಹೋಗಬೇಕು. ನ್ಯೂಸಲ್ಲಿ ಇರುವಂಥ ಸ್ಟಾಕ್ ಆಗಿರುತ್ತೆ ಇನ್ನು 2-3 ದಿನದಲ್ಲಿ. ಸೊ ಆದರೆ ಇವತ್ತಿನ ಟಾಪ್ ಲೂಸರ್ ಅದಾಗಿಲ್ಲ. ಯಾವುದಾಗಿದೆ, ಗಾಡ್ರೇಜ್ ಕನ್ಸ್ಯೂಮರ್ ಪ್ರಾಪರ್ಟಿ ABB ನೋಡಿ, ಆ್ಯಪ್ ಇಂಡಿಯಾ 1.89% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್ ಆಗಿದೆ. ಅದೇ ರೀತಿಗೆ ಅದಾನಿ ಗ್ರೀನ್ ಅಂತ ಕಾಣಿಸುತ್ತೆ 3%, ಬಾಷಲ್ಲಿ 3.61%, ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ನೋಡಿ ಇವಂತಹ ಕೆಳಗಡೆ ಬಂದಿದ್ದ ದಿನಗಳಲ್ಲೂ ಕೂಡ ನಿಫ್ಟಿ ನೆಕ್ಸ್ಟ್ 50 ಅಂದರೆ ಮೋರ್ ಮಿಡ್ ಕ್ಯಾಪ್ಗಳಲ್ಲಿ ಇವತ್ತು 3%, 2.89% ಈ ಥರ ಒಂದು ಅಪ್ ಮೂವ್ಮೆಂಟ್ ಬಂದಿರುವಂಥದ್ದು ಒಂದು ಸ್ವಾಗತಾರ್ಹ ಬೆಳವಣಿಗೆ. ಮಾರ್ಕೆಟಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡೋಂಥ ಸ್ಟಾಕ್ಗಳು ಇದೆ ಅಂತ. ಸೊ ನಿಫ್ಟಿ ಯಾವ ರೀತಿಯಾಗಿದೆ ಅಂದರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಏನು ಹಾಕೊಂಬಂದಿದ್ನ ಅದನ್ನ ಸ್ವಲ್ಪ ನಾನು ಇವತ್ತು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ತನಕ ಇದ್ದಿದ್ದನ್ನು ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟೆಂಡ್ ಮಾಡ್ಕೊಂಡು ನೋಡೋದಾದರೆ 25,000 ಪ್ರಾಪರ್ ನೋಡಿ, 25,000ದಲ್ಲಿ ರೌಂಡ್ ಲೆವೆಲಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ಲು. ಬಸ್ ಸ್ಟ್ಯಾಂಡಲ್ಲಿ ನಿಮಗೆ ಡೈಲಿ ಕ್ಯಾಂಡಲಲ್ಲಿ ನಾವು ಮಾತಾಡಿದ್ವಿ ಏನಂತ, 25,000ನ ಬಿಟ್ಕೊಡೋಂಥದ್ದು ಕಷ್ಟ ಇದೆ. ಯಾಕೆಂತಂದ್ರೆ 25,000ದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಮಾಡಿದ್ದಂಥ ಲೆವೆಲ್ ಅಂತ. ಸೊ ಆ ಲೆವೆಲಲ್ಲೂ ನೋಡೋದಾದರೆ ಇಂಪಾರ್ಟೆಂಟು. ಜೊತೆಗೆ ಈ ಟ್ರೆಂಡ್ ಲೈನ್ ಈಗೇನೋ ಒಂದು ವೈಡ್ ಆಗಿ ಹಿಂಗೆ ಹೋಗ್ತಿದೆ ಅಂತ ನೋಡ್ಕೊಂಡ್ವಲ್ಲ, ಅದಕ್ಕೂ ಕೂಡ 25,000 ಬಂದಿದೆ. ಸೊ ನಾಳೆ 25,000 ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗುತ್ತೆ. 25,000ಕ್ಕಿಂತ ಕೆಳಗಡೆ ಬಂತು ಅಂದರೆ ಮಾರ್ಕೆಟ್ 24,800 ತನಕ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಇಲ್ಲ ರಿಕವರಿ ಬರಬೇಕು ಅಂತಂದರೆ ಇಲ್ಲಿ ಈಗ ಬಸ್ ಸ್ಟ್ಯಾಂಡ್ ಬಂದಿರೋದ್ರಿಂದ ಇಲ್ಲಿ ರಿಕವರಿ ಬರ್ತಾ ಹೋಗಬೇಕು. ನೋಡೋಣ ಇವತ್ತು ಮಾಡಿರೋಂಥದ್ದು ಏನು ಕ್ಯಾಂಡಲ್, ಡೈಲಿ ಕ್ಯಾಂಡಲಲ್ಲಿ ಬೇಗ ಹೇಳಬೇಕು ಎಲ್ಲ ಇದನ್ನ ಅಲ್ವಾ. ಇದು ಹ್ಯಾಮರ್ ಅಂದರೆ ಪರ್ಫೆಕ್ಟ್ ಪಕ್ಕಾ ಹ್ಯಾಮರ್ ಅಂತ ಹೇಳೋಕ್ಕಾಗೋದಿಲ್ಲ ಅಂದ್ರೂ ಕೂಡ ಹ್ಯಾಮರ್ಗೆ ಯಾವಾಗ ಜಾಸ್ತಿ ಬೆಲೆ ಇರುತ್ತೆ, ಇಲ್ಲಿ ಬಾಡಿ ಸ್ವಲ್ಪ ಚಿಕ್ಕದು ಬಂದು ವಿಕ್ಕೆ ದೊಡ್ಡದಾಗಿದ್ದರೆ ಅದನ್ನ ನಾವು ಪ್ರಾಪರ್ ಹ್ಯಾಮರ್ ಅಂತ ಹೇಳ್ತಾ ಹೋಗೋದು. ಬಟ್ ಇಲ್ಲಿ 1:1 ಇದೆ. ಅಂದರೆ ಕ್ಲಿಯರ್ ಆಗಿ ಒಂದು ಮತ್ತೆ ಹೇಳ್ತಾ ಇದ್ದೀನಿ, ಹ್ಯಾಮರ್ ಬಂತು ಮಾತ್ರಕ್ಕೆ ಅದು ಬುಲ್ಲಿಶ್ ಸಿಂಬಲ್ ಅಂತಲ್ಲ, ಆದರೆ ಅದಕ್ಕಿಂತ ಕೆಳಗಡೆ ಹೋಗೋಕ್ಕೆ ಅಷ್ಟು ಸುಲಭ ಇಲ್ಲ ಅಂತ ಹೇಳುತ್ತೆ. ಎಲ್ಲಿಗೆ ಮಾಡಿದೆ ಇವತ್ತು ಹ್ಯಾಮರು, ಎಕ್ಸಾಕ್ಟಾಗಿ 25,000ಕ್ಕೆ ಮಾಡಿದೆ. ಅಂದರೆ ನಾಳೆ ಒಂದು ವಾಚ್ಫುಲ್ ಸಿಚುವೇಷನಲ್ಲಿ ಇರಬೇಕು. ಅಪ್ಪಿತಪ್ಪಿ 25,000ನ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬರ್ತಿದೆ ಅಂದರೆ ಆಗ ನೋಡ್ತಾ ಹೋಗೋಣ. ಇಲ್ಲ ಅಂತಂದರೆ ನಾಳೆ ಸ್ವಲ್ಪ ಹುಷಾರಾಗಿರಬೇಕು. ಅಫ್ಕೋರ್ಸ್ ಮೇಲ್ಗಡೆ 25,200 ಇವಾಗ ರೆಸಿಸ್ಟೆನ್ಸೇನೆ, 25,200 ರೆಸಿಸ್ಟೆನ್ಸೇನೆ. ಸೊ 25,000ದಲ್ಲಿ ಸಪೋರ್ಟ್ ಇದೆ. ನೋಡೋಣ ಮಧ್ಯದಲ್ಲಿ ನಿಂತ್ಕೊಂಡಂಥ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಅದೇ ರೀತಿಗೆ ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ವೀಕ್ ಆಗಿಲ್ಲ, ಆಲ್ ಟೈಮ್ ಹೈ ಎಲ್ಲ ಇದೆ. ಆ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಇತ್ತು ಅಂದರೆ 56,000 ತನಕ ಬರೋಕ್ಕೆ ಜಾಗ ಇದೆ. ಅದೇ ರೀತಿಗೆ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಇವತ್ತು ಪಾಸಿಟಿವ್. ಯಾಕೆಂದರೆ ನಿಫ್ಟಿ ನೆಕ್ಸ್ಟ್ 50 ಸ್ಟಾಕ್ಸಲ್ಲೆಲ್ಲ ಪಾಸಿಟಿವ್. ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ 13,000ದಲ್ಲಿ ಸಪೋರ್ಟ್ ತೊಗೊಂಡಿರೋದನ್ನ ಹೇಳ್ತಾ ಇದೆ. ನಾಳೆ ಅದು ಕಂಟಿನ್ಯೂಷನ್ ಆಯಿತು ಅಂದರೆ ಅದು ಕೂಡ ನಿಫ್ಟಿನ ಎತ್ಕೊಂಡು ಹೋಗುತ್ತಾ, ನೋಡೋಣ ಅಂತ ಯಾವ ರೀತಿ ಆಗುತ್ತೆ ಅಂತ. ಫಿನ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಆಗಿದೆ, ಬಟ್ ಬ್ಯಾಂಕ್ ನಿಫ್ಟಿ ಥರನೇ ಇದೆ. ಇಂಡಿಯಾ ವಿಕ್ಸಲ್ಲಿ ಸ್ವಲ್ಪ ಇವತ್ತು ತುಂಬ ಮೇಲ್ಗಡೆ ಹೋಗಿತ್ತು, ಆಲ್ಮೋಸ್ಟ್ 13 ತನಕ 12.5 ತನಕ ಹೋಗಿದ್ದು, ಆಮೇಲೆ ಕೆಳಗಡೆ ಬಂದಿದೆ. ಇಂಡಿಯಾ ವಿಕ್ಸು ಕೂಡ ಕೂಲ್ ಡೌನ್ ಆಗಿದೆ, ಅದನ್ನ ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಸೊ ನಾಳೆ ಯಾವ್ದು ಹಾಗಾದರೆ ಎಕ್ಸ್ಪೈರಿ ಇರೋಂಥದ್ದು, ಸೆನ್ಸೆಕ್ಸ್ ಎಕ್ಸ್ಪೈರಿ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಂತ ನೋಡ್ತಾ ಬರೋದಾದ್ರೆ
82,500 ಅಂದರೆ ಇವತ್ತು ಮಾಡಿದಂಥ ಹೈ ರೌಂಡ್ ಲೆವೆಲ್ಲು ಅಲ್ಲಿ ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಾ ಇದೆ. ಆದರೆ ಸ್ವಲ್ಪ ಕೆಳಗಡೆ ನೋಡಿ 82,000ದಲ್ಲಿ ಸಪೋರ್ಟ್ ಕೂಡ ಕಾಣಿಸ್ತಾ ಇದೆ. ಈಗ ಅಫ್ಕೋರ್ಸ್ ನಿಫ್ಟಿನಲ್ಲಿ ಅಷ್ಟು ಕ್ಲೀನಾಗಿ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದಿಲ್ಲ, ಆದರೂ ಕೂಡ ಸೆನ್ಸೆಕ್ಸಲ್ಲಿ ಈ ಬಸ್ ಸ್ಟ್ಯಾಂಡ್ ಏರಿಯಾನ ಟೆಸ್ಟ್ ಮಾಡಿಬಿಟ್ಟಿದೆ. ಅಂದರೆ 82,500ದಿಂದನೇ ಬಸ್ ಸ್ಟ್ಯಾಂಡ್ ಇತ್ತು, ಅದರೊಳಗಡೆ ಬಂದಿರೋದು ಕಾಣಿಸ್ತಾ ಇದೆ. ಆದರೆ ಕೆಳಗಡೆ ರೌಂಡ್ ಲೆವೆಲ್ ಅಂತ ನೋಡಿದ್ರೆ 82,000 ಸಪೋರ್ಟ್ ಇರುವಂಥದ್ದು ಈಗಲೂ ಕೂಡ ಹಾಗೆ ಉಳಿಸ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಸೊ ನಾಳೆ ತುಂಬ ಸೆಟಲ್ ಆಗಿ, ಯಾಕಂದರೆ ಈ ವಾರದಲ್ಲಿ ನೋಡಿ ಆಲ್ಮೋಸ್ಟ್ 83,000 84,000ದಿಂದ ನಾವು 2,500 ಪಾಯಿಂಟ್ಗಳು ಕೆಳಗಡೆ ಬಂದುಬಿಟ್ಟಿದ್ದೀವಿ. ನಾಳೆ ತಣ್ಣಗೆ 82,500ದಿಂದ 82,000 ಇದ್ರೊಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಡೇ ಆಗಿ ಮುಗಿಸ್ತಾರಾ, ಅಥವಾ ಈ ಬ್ರೇಕ್ ಡೌನ್ ಇನ್ನೂ ಕೆಳಗಡೆ ಹೋಗುತ್ತಾ, ಅಥವಾ ವಾಪಸ್ ಒಂದು ರಿಕವರಿ ಬರುತ್ತಾ ಅಂತ. ರಿಕವರಿ ಬಂದರೆ ಅಫ್ಕೋರ್ಸ್ ನಾವು 82,800 ಇದು ಮೇಲ್ಗಡೆ ಲೆವೆಲೆಲ್ಲ ಏನು ಇವಾಗ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಥರನೇ ನೋಡ್ತಾ ಹೋಗಬೇಕು. ಯಾಕಂದರೆ ನಾಳೆ ಬರುವಂಥದ್ದು ಫಾಲೋ ಅಪ್ ಕ್ಯಾಂಡಲ್ ಡೇ ಆಗಿರುತ್ತೆ. ಏನಾದ್ರೂ ಇಮಿಡಿಯೇಟ್ ಆಗಿ ಮೇಲ್ಗಡೆ ಹೋಗೋ ಸಾಧ್ಯತೆ ಇರೋದಿಲ್ಲ. ಸೊ ನಾಳೆ ಸೆಲ್ಲಿಂಗಿಗೆ ಜಾಸ್ತಿ ಪ್ರಿಫರ್ ಕೊಡ್ತೀನಿ ನಾನು. ಡೈರೆಕ್ಟಾಗಿ ಪಿ ಬೈ ಮಾಡೋಕ್ಕೆ ಹೋಗ್ಬಿಡಿ. ನಾಳೆ 50-50 ಚಾನ್ಸ್ ಇದೆ ಮಾರ್ಕೆಟ್ ಈ ಲೆವೆಲ್ನ ಬ್ರೇಕ್ ಮಾಡಿ ಕೆಳಗಡೆ ಹೋಗ್ಬೋದು, ಅಥವಾ ಇಲ್ಲೇ ಒಂದು ಪಾಸ್ ಆಗಿ ನಿಲ್ತಾ ಹೋಗ್ಬೋದು. ಈದರ್ ವೇಸ್ ನಮಗೆ ಸೆಲ್ಲು ನಾಳೆ ಜಾಸ್ತಿ ಫೇವರಬಲ್ ಆಗಿರುತ್ತೆ ಕಂಪೇರ್ ಟು ಆಪ್ಷನ್ ಬೈಯಿಂಗ್ ಮಾಡೋದಕ್ಕೆ. ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಅಫ್ಕೋರ್ಸ್ 82,000 ಇದಕ್ಕಿಂತ ಕೆಳಗಡೆ ಹೋಗ್ತಾ ಹೋಯಿತು ಅಂದರೆ ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಫಾಲೋ ಅಪ್ ಟ್ರೇಡ್ನ ಮಾಡ್ತಾ ಹೋಗ್ಬೋದು. ಯಾಕಂದರೆ 3 ದಿನದಿಂದ ನೆಗೆಟಿವ್ ಆಗಿದೆ, ಮಾರ್ಕೆಟ್ ನೆಗೆಟಿವ್ ಇದೆ, ಅದು ಕಂಟಿನ್ಯೂಷನ್ ಆಗ್ತಾ ಹೋಗ್ಬೋದು. ಸೊ ಆ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಜೊತೆಗೆ ಒಂದಿಷ್ಟು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂತ ನೋಡ್ತಾ ಬರೋದಾದ್ರೆ ಯಾವುದು ಇವತ್ತು 22 ಕಂಪ್ನಿಗಳದ್ದು ಕ್ವಾರ್ಟರ್ ರಿಸಲ್ಟ್ಸ್ ಇತ್ತು. ತೇಜಸ್ ನೆಟ್ವರ್ಕ್ಸು, ಟಾಟಾ ಟೆಕ್ಕು, HCL ಟೆಕ್ಕು, ರ್ಯಾಲಿಸ್ ಇಂಡಿಯಾ ಇದೆಲ್ಲ. ಇವತ್ತು ಓಲಾ ಶೇರ್ಸ್ತು ಇವತ್ತು ಸಿಕ್ಕಾಪಟ್ಟೆ ರ್ಯಾಲಿ ಆಗಿತ್ತಪ್ಪ. ಓಲಾದಲ್ಲಿ ನೋಡಿ, ಓಲಾ ಎಲೆಕ್ಟ್ರಿಕ್ಕು 18% ಅಪ್ ಬಂದಿದೆ, ಬಿಕಾಸ್ ಇವತ್ತು ಕ್ವಾರ್ಟರ್ಲಿ ರಿಸಲ್ಟ್ಸ್ ಇತ್ತು. ಯಾಕೆ ರಿಸಲ್ಟ್ಸ್ ಬಂದಿದೆ, ಏನು ಕಾಮೆಂಟ್ ಹೇಳಿದ್ದಾರೆ ನಾನು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ರೆವೆನ್ಯೂ ಇಯರ್ ಆನ್ ಇಯರ್ 49% ಡಿಕ್ಲೈನು, ಪ್ರಾಫಿಟ್ 21% ಡಿಕ್ಲೈನು, ನೆಟ್ ಪ್ರಾಫಿಟ್ 23% ಡಿಕ್ಲೈನು. ಆದರೂ ಸ್ಟಾಕ್ ಮಾತ್ರ 18% ಜಾಸ್ತಿ ಆಗಿದೆ. 47 ರೂಪಾಯಿಗೆ ಬಂದಿದೆ ಅಲ್ವಾ ಇವಾಗ ಓಲಾ ಎಲೆಕ್ಟ್ರಿಕ್ಕು. ಸೊ ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದ್ರೆ ಪೇಟಿಎಮ್ಮು ಜೊತೆಗೆ ಇನ್ನೊಂದು ಕಂಪ್ನಿ ನೋಡಿದೆ. ಪೇಟಿಎಮ್ಮಲ್ಲಿ ಮತ್ತು ಇನ್ನೊಂದು ಕಂಪ್ನಿನಲ್ಲಿ ರಿಟೇಲ್ ಹೋಲ್ಡಿಂಗು ಕಮ್ಮಿ ಆಗ್ತಾ ಇದೆ ಅಂತ ಒಂದು ಸುದ್ದಿ ಬಂದಿತ್ತು. ಡಿಸ್ಪೈಟ್ ಮ್ಯೂಚುವಲ್ ಫಂಡ್ಗಳು ಬೈ ಮಾಡ್ತಾ ಇದ್ದಾರೆ, ಇವರೆಲ್ಲ ಬೈ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ಯಾವುದು ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್, ಇದು ಒಂದು ಡಿಫೆನ್ಸಲ್ಲಿ ಇರುವಂಥ ಕಂಪ್ನಿ ಅಲ್ವಾ, ಅದರಲ್ಲಿ ಜೊತೆಗೆ ಪೇಟಿಎಮ್ಮಲ್ಲಿ ಇದರಲ್ಲೆಲ್ಲ ರಿಟೇಲ್ ಅವರು ಆಚೆ ಹೋಗ್ತಾ ಇದ್ದಾರೆ ಅಂತ ಬಂದಿತ್ತು. ರಿಟೇಲ್ ಆಚೆ ಹೋಗ್ತಾ ಇದ್ದಾರೆ ಅಂದರೆ ಸ್ವಲ್ಪ ಅದನ್ನ ನೋಡ್ತಾ ಹೋಗಬೇಕು. ಹೇಗೇನು ಸ್ಟಾಕ್ ಸ್ಪೆಸಿಫಿಕ್ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ನ್ಯೂಸ್ ಬಂದಿದ್ದು ನಾನು ಹೇಳ್ತಾ ಇದ್ದೀನಿ. ಹೇಗೆ ನಾನು ಡಿಸ್ಕ್ಲೈಮರ್ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಹಾಸ್ಪಿಟಲ್ ಸ್ಟಾಕ್ಗಳಲ್ಲಿ ಎನಿ ಡಿಪ್ ಇಸ್ ಅ ಬೈಯಿಂಗ್ ಆಪರ್ಚುನಿಟಿ ಅಂತ ಯಾರು ಹೇಳಿದ್ದಾರೆ, ಜೆಫ್ರೀಸ್ ಅವರು ಹೇಳಿದ್ದಾರೆ. 15% ಅಪ್ ಮೂವ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಅವರು ಅಭಿಪ್ರಾಯನ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಬಂದಿರುವಂಥ ರಿಸಲ್ಟ್ಸಲ್ಲಿ ಅಂತ ನೋಡ್ತಾ ಬರೋದ್ರೆ HCL ಟೆಕ್ಕಲ್ಲಿ ಓಕೆ 8%, 3%, ಪ್ರಾಫಿಟ್ 9% ಡಿಕ್ಲೈನ್ ಆಗಿದೆ. ಅದನ್ನು ಬಿಟ್ಟು ಅಂತ ನೋಡೋದಾದರೆ ಎಲಿಕಾನ್ ಇಂಜಿನಿಯರಿಂಗ್ ಅದರಲ್ಲಿ ಒಳ್ಳೆ ರಿಸಲ್ಟ್ನ ಬಂದಿದೆ. ನ್ಯಾತ್ ಬಯೋಜೀನ್ಸ್ ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಮಧ್ಯ ಭಾರತ್ ಇದರಲ್ಲಿ ನಾನು ನೋಡಿ ಸುಮಾರು ಕಂಪ್ನಿಗಳನ್ನ ಫಾಲೋ ಮಾಡ್ತಾನೆ ಇರೋದಿಲ್ಲ, ಹಾಗಾಗಿ ಏನೇನು ಬಂದಿದೆ ಮೇನ್ ನೋಟಕ್ಕೆ ತೋರಿಸ್ತಾ ಇದ್ದೀನಿ. ನಾಳೆಗೆ ಅಂತ ನೋಡಿದ್ರೆ ನಾಳೆಗೂ ಕೂಡ ಒಂದು 21 ಕಂಪ್ನಿಗಳಿದೆ. ನಾಳೆ ಯಾವುದು ಮೇನ್ ಆಗಿ ಇನ್ಶೂರೆನ್ಸ್ ಕಂಪ್ನಿಗಳ ರಿಸಲ್ಟ್ಸ್ ಇದೆ. HDFC ಲೈಫು, ICICI ಲಂಬೋರ್ಟು, ICICI ಪ್ರುಡೆನ್ಷಿಯಲ್ ಇವರೆಲ್ಲ ನಾಳೆ ಇದೆ. ಜೊತೆಗೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಜೊತೆಗೆ HDB ಫೈನಾನ್ಷಿಯಲ್ ಸರ್ವಿಸಸ್ ಇತ್ತೀಚೆಗಷ್ಟೇ ಲಿಸ್ಟ್ ಆದಂಥ ಕಂಪನಿ, ನಾಳೆ ನೋಡೋಣ ಅದರದ್ದು ರಿಸಲ್ಟ್ ಕೂಡ ಬರೋದಿದೆ. IPO ಅಂತ ನೋಡೋದಾದ್ರೆ ನೋಡಿ, ದಯವಿಟ್ಟು SME IPOಗಳಿಂದ ದೂರ ಇರಿ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂತ ಹೇಳಿ, ತುಂಬ ರಿಸ್ಕಿ ಆಗಿರುತ್ತೆ. SME IPOಗಳು ಫಸ್ಟ್ ಆಫ್ ಆಲ್ ಯಾಕೆ ತಂದರು ಅಂತಲೇ ಗೊತ್ತಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಇರುವಂಥ ಕಂಪನಿಗಳು ಕೂಡ ಇವಾಗ ಲಿಸ್ಟ್ ಆಗುವಂಥ ಸಾಧ್ಯತೆ ಇದೆ ಥ್ರೂ SME IPO. ದಯವಿಟ್ಟು ರಿಟೇಲ್ ಇನ್ವೆಸ್ಟರ್ಸ್ ಆಗಿದ್ರೆ SME IPO ಇಂದ ದೂರ ಇರಿ. ಸೊ ಮೇನ್ ಲೈನ್ IPO ಅಂತ ನೋಡೋದಾದ್ರೆ ಇವಾಗ ಈ 3 IPOಗಳು ಓಪನ್ ಇದೆ. ಸ್ಮಾರ್ಟ್ ವರ್ಕ್ಸು ಮತ್ತು ಆಂಥಮ್ ಬಯೋಸೈನ್ಸಸ್ಸು ಈಗ ಲಿಸ್ಟ್ ಆಗಿರುವಂಥ IPOಗಳು ಅಂತ ನೋಡೋದಾದ್ರೆ ನೋಡಿ, ಈಗ ಪಾಸಿಟಿವ್ ಆಗ್ತಾಯಿದೆ ಮಾರ್ಕೆಟ್. ಸ್ವಲ್ಪ ಪಾಸಿಟಿವ್ ಆಗ್ತಿದೆ ಅಂತಂದರೆ ಪಾಸಿಟಿವ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಓವರ್ ಆಲ್ ನೋಡೋದಾದ್ರೆ ಕೆಲವೊಂದು ಫ್ಲಾಟ್ ರಿಟರ್ನ್ ಕೊಡುವಂಥ ಕಂಪ್ನಿಗಳು ಇದೆ. ಜೊತೆಗೆ HDB ಫೈನಾನ್ಷಿಯಲ್ ಸರ್ವಿಸಸ್ ಈ 12% ಅಪಾಯಿಂಟ್ ಕೊಟ್ಟಿತ್ತು ಲಿಸ್ಟಿಂಗ್ ಡೇ ದಿನ. ಈಗ ಹೇಗಿದೆ ಅಂತ ಗೊತ್ತಿಲ್ಲ, ಲಿಸ್ಟಿಂಗ್ ಡೇ ದಿನ ಯಾವ ರೀತಿ ಗೇನ್ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗ್ತಾ ಇದೆ ಅಂತಂದಾಗ ನೆಗೆಟಿವ್ ಆಗುತ್ತೆ, ಮಾರ್ಕೆಟ್ ಪಾಸಿಟಿವ್ ಇದೆ ಅಂತಂದಾಗ ಕಂಪ್ನಿಗಳು ಕೂಡ ಪಾಸಿಟಿವ್ ಆಗಿ ಜನ ಇಂಟ್ರೆಸ್ಟ್ನ ತೋರಿಸ್ತಾ ಹೋಗ್ತಾರೆ. ಈ ವರ್ಷ ಓವರ್ ಆಲ್ ನೋಡ್ತಾ ಬರೋದಾದ್ರೆ ಸುಮಾರು ಕಂಪ್ನಿಗಳು ಪಾಸಿಟಿವ್ ಲಿಸ್ಟಿಂಗ್ನೇ ಕೊಟ್ಟಿದೆ. ಅದು IPO ಅನ್ನೋದು ಈಗ ಕೋವಿಡ್ ಆದಮೇಲಿಂದನೂ ಕೂಡ ಇದೇ ರೀತಿ ಆಗಿ ಬರ್ತಾ ಇದೆ. ಹಾಗಾಗಿನೇ IPOಗೆ ತುಂಬ ಕ್ರೇಜ್ ಇದೆ. ಆದರೆ IPOನಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋ ಕೆಲಸ ಏನು, ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್, ಅದನ್ನ THRP ಅಂತ ಕರೀತಾರೆ, ದಿ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಕರೀತಾರೆ. ಅದು ಪ್ರತಿ ಕಂಪ್ನಿನೂ ಕೂಡ ಅದನ್ನ ಫೈಲ್ ಮಾಡ್ತಾನೆ ಹೋಗಬೇಕು, ಸೆಬಿಗೆ ಡಾಕ್ಯುಮೆಂಟ್ ಕೊಡ್ತಾನೆ ಹೋಗಬೇಕು. ಅದು ನಮಗೂ ಕೂಡ ಇರುತ್ತೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ವಸ್ತುಗಳನ್ನು ಯಾವ ರೀತಿಯಾಗಿ ನೋಡ್ಕೊಳೋದು, ಏನು ಕತೆ, ಬರೀ ಗ್ರೇ ಮಾರ್ಕೆಟಲ್ಲಿ ಎಷ್ಟಿದೆ ಪ್ರೀಮಿಯಮು, ಒಳ್ಳೆ ಕಂಪ್ನಿನ ನೋಡ್ತಾ ಇರೋಂಥದ್ದು ಅಂತ ನೋಡಿ ಇನ್ವೆಸ್ಟ್ ಮಾಡ್ಬಿಡೋದು, ಒಂದು ಲಾಟ್ರಿ ಥರ ತೊಗೊಳೋದ, ಅಥವಾ ನಿಜವಾಗ್ಲೂ ನೋಡಬೇಕಾ ಅನ್ನೋದನ್ನ ಆ ವಿಡಿಯೋದಲ್ಲಿ ನಾವು ಮಾತಾಡಿದ್ವಿ. ಅದನ್ನ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟನ್ನು ಹೊರತುಪಡಿಸಿ ಅಂತ ನೋಡಿದ್ರೆ ಕಮೋಡಿಟಿ ಸೆಗ್ಮೆಂಟು ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಇರೋಂಥದ್ದು. ಇವಾಗ ಕ್ರೂಡ್ ನೋಡಿ 6,000 ಲೆವೆಲ್ನ ಟೆಸ್ಟ್ ಮಾಡಿ ಅಲ್ಲಿಂದ ಶಾರ್ಪ್ ಆಗಿ ರಿಜೆಕ್ಷನ್ ಬರ್ತಾ ಇದೆ. ಇಲ್ಲಿ ಏನೊಂದು ಗ್ಯಾಪ್ ಇತ್ತು, ಆ ಗ್ಯಾಪ್ನ ಪಿಕ್ಚರ್ ಪರ್ಫೆಕ್ಟ್ ಆಗಿ ಇವಾಗ ಫಿಲ್ ಅಪ್ ಮಾಡಿದೆ. ಈಗಲೂ ಕೂಡ ನಾನು ಕ್ರೂಡ್ನ
ಪಾಸಿಟಿವ್ ಅಂತಲೇ ಓದೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಲ್ಲಿ ದೊಡ್ಡ ಫಾಲ್ ಆಗಿತ್ತು, ಮತ್ತೊಂದು ಆಗಿದ್ರು ಕೂಡ ಈ ಗ್ಯಾಪನ್ನು ಫುಲ್ಫಿಲ್ ಮಾಡಿದೆ. ಜೊತೆಗೆ 200 ಡೇ ಮೂವಿಂಗ್ ಆವರೇಜ್ ಮೇಲ್ಗಡೆ ಒಂದು ಟ್ರೇಡ್ ಆಗ್ತಾ ಇದೆ, ಒಂದು ಒಳ್ಳೆ ಫಾಲೋ ಅಪ್ ಬಂದಿದೆ. ಸೊ ಇದು ಖಂಡಿತ 6050 ಈ ಲೆವೆಲ್ಗಳಿಗೆ ಹೋಗಬೇಕು. ಅದನ್ನು ಬಿಟ್ಟು ಮೇಲ್ಗಡೆ ಹೋಯಿತು ಅಂದರೆ ಆಗ ನೋಡ್ತೋಗೋಣ. ಬಟ್ 6050 ಬರಬೇಕು ಕ್ರೂಡಲ್ಲಿ ಅನ್ನೋದು ನನ್ನ ಈಗಿನ ಸದ್ಯದ ಅಭಿಪ್ರಾಯ ಅಂತ ಹೇಳ್ಬೋದು. ಸೊ ನೋಡ್ತೋಗೋಣ ಕ್ರೂಡು ವಾಪಸ್ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗುತ್ತೆ ಏನಾಗುತ್ತೆ ಅನ್ನೋದನ್ನು. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಕ್ರೂಡ್. ಇವಾಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಅಂದರೆ ನೋಡಿ ಶಾರ್ಪ್ ಆಗಿ ರ್ಯಾಲಿ ಆಗಿತ್ತು, ಅದಕ್ಕೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಈಗ ಯಾವ ಜಾಗ, ಈಗ ಜಾಗ 5800 880 ಈ ಲೆವೆಲಲ್ಲಿ ವಾಪಸ್ಸು ಟೆಸ್ಟ್ ಆಗಬೇಕು, ಇಲ್ಲಿಂದ ಬೌನ್ಸ್ ಆಗಬೇಕು ಕ್ರೂಡು. ಅದು 100 ಡೇ ಮೂವಿಂಗ್ ಆವರೇಜ್ ಕೂಡ ಆಗ್ತಾ ಹೋಗುತ್ತೆ. 15 ಮಿನಿಟ್ಸ್ ಕ್ಯಾಂಡಲಲ್ಲಿ ನೋಡ್ತಾ ಬರ್ತಾರೆ, ನೋಡೋಣಂತೆ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಒಂದು ಒಳ್ಳೆ ಬೌನ್ಸ್ ಆಗಿತ್ತು, 300 ಲೆವೆಲ್ನ ಟೆಸ್ಟ್ ಮಾಡ್ತಾ ಇತ್ತು. ಬಟ್ ನ್ಯಾಚುರಲ್ ಗ್ಯಾಸಲ್ಲಿ ಸ್ವಲ್ಪ ವ್ಯೂನ ನೆಗೆಟಿವ್ ಆಗಿ ಇಟ್ಕೊಳ್ಳಿ ಅಂತ ನಿಮ್ಗೆ ಹೇಳಿದ್ದೀನಿ. ಯಾಕೆಂತಂದರೆ ಒಂದು ನೆಗೆಟಿವ್ ಪ್ಯಾಟರ್ನಲ್ಲಿ ಒಂದು ಬೇರಿಶ್ ಫ್ಲಾಗ್ನ ಮಾಡ್ತಾ ಇದೆ. ಒಂದು ಬೇರಿಶ್ ಫ್ಲಾಗ್ ಮಾಡ್ತಾ ಹೋದರೆ ಇದು ನೆಗೆಟಿವಿಟಿನೇ ತೋರಿಸ್ತಾ ಹೋಗುತ್ತೆ. ಎಲ್ಲಿ ತನಕ ಈ ಟ್ರೆಂಡ್ ಲೈನ್ ದಾಟಿ ಮೇಲೆ ಹೋಗಲ್ಲ ಅಂದರೆ ಸರಿಸುಮಾರು 320 ಲೆವೆಲ್ ಮೇಲ್ಗಡೆ ಹೋಗಲ್ವಾ, ಅಲ್ಲಿ ತನಕ ನ್ಯಾಚುರಲ್ ಗ್ಯಾಸಲ್ಲಿ ನಾನು ಪಾಸಿಟಿವ್ ಆಗಿ ನೋಡೋಕ್ಕೆ ಇಷ್ಟ ಇಲ್ಲ. ಕ್ರೂಡ್ ಪಾಸಿಟಿವ್ ಆಗಿದೆ, ಅಗೇನ್ ನ್ಯಾಚುರಲ್ ಗ್ಯಾಸಲ್ಲಿ ಸ್ವಲ್ಪ ನೆಗೆಟಿವ್ ಔಟ್ಲುಕ್ನೇ ಇಟ್ಕೊಂಡಿರಬೇಕು. ಗೋಲ್ಡು ಆಲ್ ಟೈಮ್ ಹೈಗೆ ಹೋಗೋಕ್ಕೆ ರೆಡಿ ಇದೆ ಅಂತ ಇವತ್ತು ಮಾತಾಡಿದ್ವಿ. ಗೋಲ್ಡಲ್ಲೂ ಕೂಡ ಇವಾಗ ನೋಡಿ ಶಾರ್ಪಾಗಿ ಈಗ ಲಾಸ್ಟ್ 1 ಅವರಿಂದ ಈಗ ಕರೆಕ್ಷನ್ ಬಂದಿರುವಂಥದ್ದು. ಬಟ್ ಗೋಲ್ಡು ಕೂಡ ಒಂದು ಒಳ್ಳೆ ರೀತಿಯಂಥ ಟ್ರೆಂಡ್ ಲೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಈ ಟ್ರೆಂಡ್ ಲೈನ್ಗೆ ಬಂದಾಗೆಲ್ಲ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ. ಮೇಲ್ಗಡೆ ಟ್ರೆಂಡ್ ಲೈನು ಮೇಲ್ಗಡೆನೇ ಇದೆ. ಸೊ ಅಫ್ಕೋರ್ಸ್ ಇಲ್ಲಿಂದ ಬೌನ್ಸ್ ಆಯಿತು ಅಂದರೆ ಏನಾಗಬೇಕು, ಆಲ್ ಟೈಮ್ ಹೈಗೆ ಹೋಗಬೇಕು. ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಆಗಿ ಇಟ್ಕೊಂಡು ಯಾರಾದರೂ ಜುಲೈ ಮಂತು ಆಗಸ್ಟ್ ಮಂತಿಗೆ ನೀವು ಲಾಂಗ್ ಟರ್ಮ್ ಟ್ರೆಂಡ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಸ್ಟಿಲ್ ರಿಮೇನ್ ಗೋಲ್ಡಲ್ಲಿ ಒಂದು ಪಾಸಿಟಿವ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಎಕ್ಸಾಕ್ಟಾಗಿ 100 ಡೇ ಮೂವಿಂಗ್ ಆವರೇಜ್ ಬಂದಿದೆ 15 ಡೇನಲ್ಲಿ, ಅಲ್ಲಿಂದ ಬೌನ್ಸ್ ಆಗುವಂಥ ಸಾಧ್ಯತೆ ಇದೆ. ಗೋಲ್ಡು ಆಲ್ ಟೈಮ್ ಹೈಗೆ ಹೋಗುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಸಿಲ್ವರ್ ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿದೆ, 1,14,000 1 kg ಬೆಳ್ಳಿ ಇವಾಗ. ಅದೇ ರೀತಿಯಾಗಿ ಕಾಪರಲ್ಲಿ ಕರೆಕ್ಷನ್ ಆಗಿರುವಂಥದ್ದು ಇನ್ನು ಕಂಟಿನ್ಯೂಷನ್ ಆಗ್ತಾನೆ ಇದೆ. ಇಂಪೋರ್ಟ್ ಡ್ಯೂಟಿ ಅಂತ ಹೇಳಿರೋದ್ರಿಂದ ಆ ಟ್ಯಾರಿಫ್ ಅದ್ರ ಮೇಲೆ ನಿಂತಿರುತ್ತೆ. ನೋಡೋಣ, ಕಾಪರಲ್ಲಿ ಸದ್ಯಕ್ಕೆ ಬುಲಿಶ್ ಆಗಕ್ಕೆ ಹೋಗ್ಬಿಡಿ, ವಾಪಸ್ ಬೌನ್ಸ್ ಆದರೆ ನೋಡೋಣಂತೆ. ಇಲ್ಲಿನ ಅಂದರೆ 860 ಲೆವೆಲ್ ತನಕನೂ ಬರುವಂಥ ಸಾಧ್ಯತೆ ಇದೆ ಕಾಪರು. USD INR ತಿರ್ಗಾ ಅದೇ ಲೆವೆಲ್ 85ರಿಂದ 86 ಅಲ್ಲೇ ನಡೀತಾ ಇದೆ. ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಇದನ್ನು ಬಿಟ್ಟು ಸ್ಪೆಸಿಫಿಕ್ ನ್ಯೂಸ್ ಅಂತ ಏನೂ ಕಾಣಿಸ್ತಾ ಇಲ್ಲ. ಏರ್ ಇಂಡಿಯಾದು ಕ್ರ್ಯಾಶ್ ರಿಪೋರ್ಟ್ ಬಂದಿದೆ, ಮತ್ತೆ ಒಂದು ಇವತ್ತು ಲಂಡನಲ್ಲಿ ಒಂದು ಕ್ರ್ಯಾಶ್ ಆಗಿದೆ ಅಂತ ಬಂದಿತ್ತು. ನೋಡಿ ಇದು ಯಾಕೆ ಆಗ್ತಾ ಇದೆ, ಏನಾಗ್ತಾ ಇದೆ, ಒಂದು ದೊಡ್ಡ ರೀತಿಯಾದಂಥ ಒಂದು ಇನ್ವೆಸ್ಟಿಗೇಷನ್ ಆಗಿ ಅದರದ್ದು ವಿಷಯಗಳು ಹೊರಗೆ ಬರಲಿ ಅಂತ ಕೇಳ್ಕೊಳ್ಳೋಣ. ಟ್ಯಾರಿಫ್ ಇಂದು ಬರ್ತಾ ಇರುತ್ತೆ, ಇಂಡಿಯಾಗೆ 20%ಗಿಂತ ಕಮ್ಮಿನೇ ಡೀಲ್ ಆಗುತ್ತೆ ಅಂತ ಕಂತೆಗಳು ಬರ್ತಾ ಇದೆ. ನೋಡೋಣಂತೆ. CPI ಇನ್ಫ್ಲೇಷನ್ ಡೇಟಾ ಬಂದಿತ್ತು. ಯಾಕಂದರೆ ಇವತ್ತು ಯಾವತ್ತು ತಾರೀಕು, ಇವತ್ತು 14, ಪ್ರತಿ ತಿಂಗಳು 14 ಬರುತ್ತೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ CPI ಇನ್ಫ್ಲೇಷನ್, WPI ಇನ್ಫ್ಲೇಷನ್ ವಿಡಿಯೋ ಮಾಡಿದ್ದೀನಿ. ಅದು 2.1%ಗೆ ಬಂದಿದೆ 2019 ಜನವರಿಯಿಂದ ಅಂತ ನೋಡ್ತಾ ಬರೋದಾದರೆ ಇದು ಲೋಯೆಸ್ಟ್ ಲೆವೆಲ್ಲು. ಯಾವುದು 2.1% ಬಂದಿರೋದು. ಜೊತೆಗೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನು 2.3 ಇತ್ತು, ಅದಕ್ಕಿಂತಲೂ ಕೆಳಗಡೆ ಬಂದಿದೆ. ಇದು ಒಂದು ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ನ್ಯೂಸು. ನಾಳೆ ಮಿಕ್ಸ್ಡ್ ಸೆಂಟಿಮೆಂಟ್ ಆಗಿ ಓಪನ್ ಆಗ್ತಾ ಹೋಗ್ಬೋದು. ಗ್ಲೋಬಲ್ ಸೆಂಟಿಮೆಂಟು, ಕಮೋಡಿಟಿ ಇದೆಲ್ಲ ಸ್ವಲ್ಪ ಪಾಸಿಟಿವ್ ಆಗ್ತಾ ಇದ್ದರೆ ಮಾರ್ಕೆಟ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಇದ್ರ ಮಧ್ಯೆ ಓಪನ್ ಆಗಿ ನಾಳೆ ತಣ್ಣಗೆ ತಟಸ್ಥವಾಗಿ ಸೆನ್ಸೆಕ್ಸ್ ಎಕ್ಸ್ಪೈರ್ನ ಮುಗಿಸ್ತಾರ ಅಥವಾ ಒಂದು ಫರ್ದರ್ ಬ್ರೇಕ್ ಡೌನ್ ಸಾಧ್ಯತೆ ಇದೆಯಾ ಅಂತ ನೋಡೋಣ. ಬಿಕಾಸ್ ಈ ವೀಕ್ ನೆಗೆಟಿವ್ ಆಗಿರೋದ್ರಿಂದ ಬೌನ್ಸ್ ಬ್ಯಾಕ್ ಆದ್ರೂ ಕೂಡ ನಾವು ಒಂದು ತುಂಬ ಪಾಸಿಟಿವ್ ಇಲ್ಲ. ನಾಳೆ ಬೆಟರ್ ಸೆಲ್ಲು, ಬಟ್ ಟೈಮ್ ಮಾಡ್ಕೊಂಡು ಮಾಡಿ. ಅರ್ಜೆಂಟಾಗಿ ಫಸ್ಟಿಗೆ ಓಪನಿಂಗ್ ಅಲ್ಲೇ ನೀವು ಎಕ್ಸಿಕ್ಯೂಷನ್ ಮಾಡ್ಕೊಂಡಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ 3 ದಿನದಿಂದ ರೆಸಿಸ್ಟೆನ್ಸ್ ಬಂದಿರುವಂಥದ್ದು ಬೌನ್ಸ್ ಬ್ಯಾಕ್ ಆದ್ರೂ ಕೂಡ ಒಂದು ಲಿಮಿಟೆಡ್ ಲೆವೆಲಲ್ಲಿ ಆಗಿರುತ್ತೆ. ಹಾಗಾಗಿ ನಾಳೆ ಬೆಸ್ಟ್ ಸಿನಾರಿಯೋ ಒಂದು ಕ್ಯಾಚ್ ಅಪ್ ಮಾಡಿದ್ರು ಕೂಡ ಏನಾಗುತ್ತೆ, ಓಪನಿಂಗಲ್ಲಿ ತುಂಬ ಜನ ಬೈ ಮಾಡೋಕ್ಕೆ ಹೋದರೆ ಅವ್ರನ್ನ ಟ್ರ್ಯಾಪ್ ಮಾಡುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಗ್ಯಾಪ್ ಓಪನಿಂಗ್ ಆಗುವಂಥ ಸಾಧ್ಯತೆ ಕಡಿಮೆ. ಒಂದು ಸೈಡ್ ವೇಸಲ್ಲಿ ಒಂದು ದಿನ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ತಪ್ಪಾಗೋಕ್ಕೆ ಎಲ್ಲ ಸಾಧ್ಯತೆ ಇದೆ. ನಾವು ತಪ್ಪಾಗ್ಬೋದು, ನೀವು ತಪ್ಪಾಗ್ಬೋದು. ಹಾಗಾಗಿ ಏನೇ ಒಂದು ಸ್ಟ್ರಾಟಜಿ ಮಾಡಿದ್ರು, ಏನೇ ಒಂದು ನಾವು ಸೆಟಪ್ ಅಂತ ಮಾಡಿದ್ರು ಅದನ್ನು ವಿರುದ್ಧವಾಗಿ ಹೋಗ್ತೀನಿ ಅಂತಂದಾಗ ಅಲ್ಲಿಗಲ್ಲೇ ಅದನ್ನು ಕ್ಲೋಸ್ ಮಾಡ್ಕೊತ ಹೋದರೆ ಆ ದಿನದಿಂದ ನಾವು ಸೇವ್ ಆಗ್ತಾ ಹೋಗ್ತೀವಿ. ಯಾಕಂದರೆ ಒಂದು ದಿನ ಉಳಿಸೋದು ಕೂಡ ವೆರಿ ಇಂಪಾರ್ಟೆಂಟ್. ಇಂಡಿಯಾ ಇಂಗ್ಲೆಂಡು ನೋಡ್ತಾ ಇದ್ದಾರೆ ಟೆಸ್ಟ್ ಸೀರೀಸು. ನೋಡಿ 2 ವಿಕೆಟ್ ಇದೆ, 70 ರನ್ ಬೇಕಿದೆ. ನಾನು ನೋಡಿದಾಗ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಫಸ್ಟ್ ಟೆಸ್ಟಲ್ಲೂ ನಮ್ಮ ಕಡೆಗೆ ಇತ್ತು ಎಲ್ಲ ಸಿಚುವೇಷನ್, ಆದರೂ ಕೂಡ ಫಸ್ಟ್ ಟೆಸ್ಟ್ನ ಸೋಲ್ಬೇಕಾಯಿತು. ಈ ಥರ್ಡ್ ಟೆಸ್ಟಲ್ಲೂ ಕೂಡ ಕಂಪ್ಲೀಟ್ ಡಾಮಿನೇಷನ್ ಮಾಡಿದ್ವಿ. ಆದರೆ ಈಗ ಒಂದೇ ದಿನದಲ್ಲಿ ನಾವು ಪೂರ್ತಿ ಒಂದು ಆಲ್ಔಟ್ ಆಗುವಂಥ ಸಿಚುವೇಷನ್ಗೆ ಬಂದಿದ್ದೀವಿ. ನೋಡೋಣ, 70 ರನ್ಗಳು ಏನು ಬೇಕಾದರೂ ಆಗ್ಬೋದು ಟೆಸ್ಟ್ ಕ್ರಿಕೆಟಲ್ಲಿ. ಅದಕ್ಕೆ ಆ ದಿನಾನ ಬಿಟ್ಕೊಂಡ್ವಿ ಅಂತಂದರೆ, ಆ ದಿನಾನ ಸೇವ್ ಮಾಡ್ಕೊಂಡ್ವಿ ಅಂದರೆ ಟೆಸ್ಟನ್ನೇ ಗೆದ್ದಂಗೆ. ಟೆಸ್ಟ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮಾರ್ಕೆಟಿಗೂ ಟೆಸ್ಟ್ ಮ್ಯಾಚಿಗೂ ತುಂಬ ಒಂದು ಕೋರಿಲೇಷನ್ ಇರ್ತಾ ಹೋಗುತ್ತೆ. ಹಾಗಾಗಿ ಟೆಸ್ಟ್ ಕ್ರಿಕೆಟ್ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಚಾರ್ಟ್ ಆಗಿತ್ತು. ಮತ್ತೊಂದು ಚಾರ್ಟ್ನೊಂದಿಗೆ ಭೇಟಿ ಹೋಗೋಣ. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಬಜಾಜ್ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ, ಅದನ್ನು ಫಿಲಪ್ ಮಾಡಿ. ಬಜಾಜ್ ಸಿಬ್ಬಂದಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಮಿಷನ್ 2025 ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಪ್ರತಿ ತಿಂಗಳು 1,000, 2,000, 500 ರೂಪಾಯಿ, 5,000 ರೂಪಾಯಿನೋ ಎಷ್ಟಾಗುತ್ತೋ ಅಷ್ಟನ್ನು ಎಮರ್ಜೆನ್ಸಿ ಫಂಡ್ ಅಂತ ತೆಗೆದಿರ್ತಾ ಬನ್ನಿ. ದಯವಿಟ್ಟು ಆ ಚಾನಲ್ಲು, ನಮ್ಮ ಚಾನಲ್ನ ಮಿಷನ್ ಅದು, ಅದನ್ನ ಫುಲ್ಫಿಲ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ